ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಇದು ಬುಧವಾರದ ಬ್ಲಾಗು. ಬೆಳಗ್ಗೆ 12 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಮೇ 1ಕ್ಕೆ ನಮ್ಮ ಶ್ರೇಯಂದು ಬರ್ತಡೇ. ಹಾಗಾಗಿ ಇವತ್ತು ಸ್ವಲ್ಪ ಡ್ರೆಸ್ಸು ಹಾಗೆ ಒಂದಿಷ್ಟು ಐಟಮ್ನ ತೊಗೊಂಬರಬೇಕು. ಹಾಗಾಗಿ ನಾನು, ಆಂಟಿ ಹಾಗೆ ನಮ್ಮ ಖುಷಿ 3 ಮಂದಿ ಸೇರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನು ತೊಗೊತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಖುಷಿ ಎದ್ದೇಳ. ಖುಷಿ ಎದ್ದೇಳು. ಹೇಳಿ ಮಂಜ 190 ವೈಟ್ ಲುಂಗಿ ಕೊಡಮ್ಮ. ಎಷ್ಟು ಹೇಳಿ ಆಮೇಲೆ ಜಾಕೆಟ್ ಬೇಕಾದ್ರೆ ಹಾಕೋಬೋದು. ಬರೀ ಟಿ ಶರ್ಟ್ ಜಿಪ್ ತಗೊಂಡು ನೋಡೋದು ಒಳಗಿಂದ ಇದು ಐತೆ. ನಾನು ನೆಕ್ ರೌಂಡ್ ಇದಿಲ್ಲ, ಇದು ಬೇಕಾದ್ರೆ ಹಾಕೋಬೋದು. ಜಾಕೆಟ್ ಬೇಡ, ಒಂದು ಟಿ ಶರ್ಟ್ ಇಷ್ಟು ಹಾಕೋಬೋದು. ಇದೇ ಬೇಕು. ಪ್ಯಾಂಟ್ ಬೇಡ್ರಿ, ಬೇಡ. 85 100 ಫುಲ್ ಪಾಕೆಟ್. ಡಿಸ್ಕೌಂಟ್ ಏನಿಲ್ಲ. ಮಮ್ಮಿ ಅಲ್ಲಕ್ಕ ಹೇಳೋದೇ ಇಲ್ಲ, ಸಸ್ಪೆನ್ಸ್ ಆಗಿ ಕರ್ಕೊಂಡು ಹೋಗ್ತಾ. ನಿನ್ನ ಫ್ರೆಂಡ್ಸ್ ನಿಂತಾರೆ ನೋಡೋದು. ಖುಷಿ ನಿನ್ನ ಫ್ರೆಂಡ್ಸ್. ಮಾರ್ಕೆಟ್ ಫುಲ್ ಎಲ್ಲಿ ನೋಡ್ತೀಯಲ್ಲ ಫುಲ್ ಸ್ಮೆಲ್ಲು ಹಂಗೆ. ಮ್ಯಾಂಗೋ ಸೀಸನ್ ಒಳಗೆ
ಮಮ್ಮಿ ಎಲ್ಲಿದೆ ತೊಗೊಂತ ಮಮ್ಮಿ ನಂಗೆ ಬರೀ ಸೊಪ್ಪು ಕೊಡು ಸಾ ಒಂಚೂರು ನಿಲ್ಲ. ಏನು ತಂತಿ ಚಕ್ಕಿ, ಲವಂಗ ಐತಿ, ಚಕ್ಕಿ ಮತ್ತೇನು ಇದು ಚಕ್ಕಿ ಕೊಡು. ಎಷ್ಟು ಇದು? ಒಂದು ಕೊಟ್ಟು. ಲವಂಗ ಐತಿ. ಮತ್ತೇನು ಬೇಕು? ಲವಂಗ ಐತಿ. ಇದು ಬರೀ ಸೊಪ್ಪು ಕೊಡು ಸಾ ಒಂಚೂರು ನಿಲ್ ಖುಷಿ, ನಮಗೆ ಬೇಕೇನು ತೊಗೊಂಡು ಆಮೇಲೆ ಕೊಡಿಸ್ತೀನಿ. ಇದು ಸ್ಟಾರ್ ಒಂದು, ಮೆಣಸು ಒಂದು. ಏನು ಊಟ ಒಳಗೆ ತಿನ್ನಕ್ಕ ಏನು ಬೇಕು ಖುಷಿ? ನಿಂಗೆ ಕೊಡ್ಸಲ್ಲ ಅದನ್ನು. ಸುಸ್ತಾತ್ ನೋಡಿ, ಸುಸ್ತಾತ. ನೀರು ಕೊಡೋಕೆ ಅದಕ್ಕೆ ಬಿಸಿಲ ಬೇಡ. ಯಾಕಾಯಿ ಅಂತದು? ಚಲ್ಲಿಕಾಯಿ ನಮ್ಮ ಸೈಡ್ ಹೋಗ್ತೀನೋ ಚೌಳಿಕಾಯಿ ಅಂತ, ನಿಮ್ಮ ಸೈಡ್ ಏನಂತ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಕಬ್ಬಿನಲ್ಲಿ ಕುಡೇನ್ರ ಬೇಕಾ? ಖುಷಿಗಿಲ್ಲ ಬೇಕಾ? ಅಲ್ಲ ಎಷ್ಟು ಬರಲ್ಲ. ಅಲ್ಲಿ ಐಸ್ ಕ್ರೀಮ್ ಎಷ್ಟು ಹೇಳಿದ್ಲೆ ನೆಕ್ಕಿ ಅಕ್ಕ ನಂಗೆ ಐಸ್ ಫ್ರಿಜ್ನಾಗಿಟ್ಟು ಕೆಡಿಸ್ಬಿಡೋದು ಅವನು. ಮೊನ್ನೆ ಹೆಂಗೆ ಮಾಡಿ ಆ ಬಗ್ಗೆ ತೋರಿಸಿದ್ಲು ನೋಡಲ್ಲ, ಎಷ್ಟು ಮಂಡ ತೊಗೊಂಡ. ತಿಂತಾರೋ ಅನ್ನೋರ್ಗತ್ತೆ ಉಪ್ಪಿನಕಾಯಿ ಹಾಕ್ಬಿಟ್ಟ. ಯಾರು ತಿನ್ನೋದೇ ಇಲ್ಲ ನಾವು. ಉಪ್ಪಿನಕಾಯಿ ನಿಮಗೆ ನಡಿ. ಚಿನ್ನು ತಿನ್ನಿ, ಚಲ್ಕೋಬೇಡ. ಇಲ್ಲ ಸುಳ್ಳ ಕಾರ್ ಅಂತ. ಖಾರ ಭಾಳ ಆಗೈತಿ. ನಾನು ಈ ತಿನ್ನೋಳಕ್ಕೆ ಆಯ್ತೇನ ಆಗಲಿಲ್ಲ. ಇಲ್ಲ ಹ್ಞೂ ಮತ್ತೆ ಅವ ಸ್ವಲ್ಪ ಐತಿ. ಮತ್ತೆ ರುಚಿ ಆಗಲ್ಲ. ನಮ್ಮ ಚಿನ್ನು ಮುಖ ನೋಡ್ರಿ ಖಾರಕ್ಕ. ನೀರು ಬರತ್ತವ ಖಾರಕ್ಕೆ ನನಗೆ. ಸ್ವಲ್ಪ ಆಗೈತಾ? ಏಮ್ಮ ಪ್ಲೇಟ್ ಐತಿ ಸ್ವಲ್ಪ ಭಾಳ ಆಗೈತಿ. ತಿನ್ನು, ಹೌದು ಹಾಕ್ಬೇಕಾರೆ ಐತಿ. ತಿನ್ನು ಖುಷಿ. ಅಷ್ಟಿಲ್ಲ, ಸ್ವಲ್ಪ ಆಗೈತಿ. ಮೆಣಸಿನ್ಕಾಯಿ ಅಷ್ಟು ಸ್ಟ್ರಾಂಗ್ ನೋಡು. ಯಾವ ಮೆಣಸಿನ್ಕಾಯಿ ಖಾರ ಕುರ್ಸಿದ್ದು. ಊಟ ಎಲ್ಲ ಮುಗಿಸ್ಕೊಟ್ಟಿದ್ದಾಯ್ತು. ಟೈಮ್ ಬಂದು 4:40. ಈಗ ಸಮ್ಮರ್ ಕ್ಯಾಂಪಿಂದ ಶ್ರೇಯು ಹೆಚ್ಚು ಬರ್ತಾರೆ, ಹಾಗಾಗಿ ಏಟಿಂಗ್ ಮಾಡ್ತಾಯಿದ್ವಿ. ಊಟ ಮುಗಿಸ್ಕೊಂಡು ಬಿಡ ಸ್ವಲ್ಪ ಹಾಕೋಣ ನೋಡ್ರಿ. ಹಂಗ ನಾವು ಹಂಗ ಎಷ್ಟು ಖಾಲಿ ಮಾಡ್ತಾ ಇತ್ತು ಏನಾಗಲಿಲ್ಲ. ಅಕ್ಕ ನೀ ಅನ್ಬೇಕು, ಕೊಡುದೇ ಇಲ್ಲ ನನಗೆ. ಅಕ್ಕ ಅಕ್ಕಿ ಹಾಕಿ ಈಗ ಆಡ್ಕೊಂಡು ತಿಂದಿ ಕೊಡಿ ಇಷ್ಟು ಕೊಟ್ಟು ಕೊಡೋದ ಬಾಗ ಹೋಗುತ್ತೆ ಹೇಳ್ದಲ್ಲ. ನಾನೇ ಅಲ್ಲಿ ಇಟ್ಟು ಹೋಗಿನಿ ಮತ್ತೆ ಹೌದು ಸ್ವಲ್ಪ ತಕೊಂಡು ಆಡ್ಕೊಂಡು ಖುಷಿ ಸೈಡ್ ಅನ್ನಗಳು ಬಿಟ್ಟಿರ್ಲಿ ಬಾ.
ಇನ್ನೂ ಬಿಟ್ಟಿಲ್ಲ ಬಾ ಬಿಡ್ಲಿ ಬಾ ಗುಂಡು ಕರ್ಕೊಂಡು ಅವ್ರ ಮಮ್ಮಿ ಅವರು ಪಪ್ಪ ನಿಂತಿಲ್ಲ ಅಲ್ಲಿ ಇಲ್ಲ ನಿಂತಾರ ಬೇರೆದವ್ರು ಬೇರು ನಾವು ಬರೋದಿಲ್ಲ ಬೇರೆ ಆಟೋದ ಅವ್ರ ಪಾಪುಗಳ್ನ ಕರ್ಯಾಕೆ ಬಂದಾರ ಅವ್ರು ಅವ್ರ ಬಾಬುಗಳು ಬನ್ನಿ ಅಲ್ಲಿಗೆ ಬಡ್ಸಾತೈತಿ ಅದು ಬಾಲ ನಾ ಏನು ಅಳಿಗಾಡತೈತಿಲ್ಲ ನಾಕೇನು ತಡಿ ನೋಡ್ತೀನಿ ತಡಿ ನೋಡಿ ಗೈಸ್ ರೂಬಿ ರೂಬಿ ಮೆಣಸಿನ್ಕಾಯಿ ತಿಂದಿ ತಣ್ಣ ಅದ ಮೊಸರುಗಾಯಿ ಅದ ವೇಸ್ಟ್ ಮಾಡಬಾರ್ದು ಹಂಗೆ ಅದ ನೋಡಿ ಖುಷಿ ವೇಸ್ಟ್ ಮಾಡಬೇಡ ನೋಡಲ್ಲಿ ಚಿನ್ನೋಕೆ ಏಯ್ ಮಸೂಗಲಿ ಅಯ್ಯ ನಂಗ ಛೀ ಅರ್ಧ ಕಟ್ ಮಾಡಿ ಕೊಡೋಕ್ಕಿದ್ದು ಅದು ಹಸಿ ಮೊಸರುಗೆ ನಿನ್ನ ತಿನ್ನೋದು ನೋಡಿ ಫಸ್ಟ್ ಟೈಮ್ ಏನಂತ ಏನಂದ್ರೆ ಸರ್ ನಾನು ಇದು ಹೆಂಗೆ ಮಾಡಿ ಹಿಂಗೆ ಅದ ಅವನೇ ಮಾಡ್ಕೊಂತಾನಲ್ಲ ಹೆಂಗೆ ಮಾಡಿ ಇಲ್ಲ ಹಚ್ಚಾಕೊಂತ ನೀರು ಮಾಡಿ ಮಾಡ್ಕೊಂತೀನಿ ಹ್ಞೂ ಅದು ಏನಂದ್ರೆ ಅಣ್ಣ ಶಾಣೆ ಅದ ನನಗೆ ಬಾಯ್ ಅಂದಿದೆ ನನಗೆ ಗೊತ್ತಂದ್ರೆ ಬಾಯ್ ಮತ್ತೆ ನಂಗೆ ಬಾಯ್ ಅಂದ್ರೆ ಹಾಗೆ ಈಗ ಆಂಟಿ ಮನೆ ಹತ್ರ ಈಗ ತಾನೇ ನಮ್ಮ ಮನೆಗೆ ಬಂದ್ವಿ ಈಗ ಟೈಮ್ ಬಂದು 5:30 ಆಯಿತು ಈಗ ತಂದಿರೋ ಸಾಮಾನೇನು ನಾಳೆ ವಿಡಿಯೋ ಮಾಡ್ತೀನಿ ಏನೇನು ತೊಗೊಂಡ್ಬಂದ್ವಿ ಅಂತ ಈಗ ಮೇನ್ ಏನು ತೋರಿಸ್ಬೇಕು ಅದಷ್ಟೇ ಹೇಳ್ತೀನಿ ಈಗ ಬಂದು ಪೇಪರ್ ಅವಲಕ್ಕಿ ಶೇಂಗಾ ಹಾಗೆ ಪುಟಾಣಿ ಹಾಗೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಕಲೆಗಿದ್ದು ಚಕ್ಕಿ ಲವಂಗ ಮೆಣಸು ಅದೆಲ್ಲ ಅದು ಕೂಡ ತೊಗೊಂಡ್ವಿ ಹಾಗೆ ಡ್ರೆಸ್ಸು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಬಂದ್ವಿ ಹಾಗೆ ಕೆಲವೊಂದು ಡೆಕೋರೇಷನ್ ಐಟಮ್ಸ್ಗೆ ಬಲೂನು ಅದೆಲ್ಲ ತೊಗೊಂಬಂದಿದ್ದೀನಿ ಅದು ಈಗ ಟೈಮ್ ಆಗುತ್ತೆ ಅಲ್ವಾ ಟೈಮ್ ಬಂದು 6 ಗಂಟೆ ಆಗಕ್ಕೆ ಬಂತು ಮನೆಯಲ್ಲಿ ಅಡುಗೆ ಕೂಡ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ಇದೆಲ್ಲ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ಈಗ ಟೈಮ್ ಆಗುತ್ತೆ ಹಾಗಾಗಿ ಆ ವಿಡಿಯೋನ ನಾಳೆ ಮಾಡ್ತೀನಿ ಆ ಥರನೇ ಈಗ ಸ್ವಲ್ಪ ಆಯಿಲ್ ಅದು ಬೇಕಾಗಿತ್ತು ಅದರಿಂದ ಜಿಯೋ ಮಾರ್ಟ್ಲಿಂದ ಆರ್ಡರ್ ಕೂಡ ಮಾಡ್ಕೊಂಡಿದ್ದೆ ಈಗ ಅದು ತಾನು ಬಂತು camera. Fortune. ಹಾಗೆ ಬಿಸ್ಕೆಟ್ ಮಮ್ಸ್ ಮಿಲ್ಕ್ ಹಾಗೆ ಈ ಸೈಡು ಟೀ ಮಾಡ್ತಾ ಇದ್ದೀನಿ ಈಗ ಸರಿ ಎಲ್ಲ ಎತ್ತಿಡಿ ಇದು ನಿಮ್ಮದು ಡ್ರೆಸ್ ಅದು ಕಬೋರ್ಡ್ ಒಳಗಿಡು ನಾನು ನಾಳೆ ವಿಡಿಯೋ ಮಾಡ್ತೀವಿ ಎತ್ತಿಡಿ ಈ ಸೈಡ್ ಖಾಲಿ ಇತ್ತಲ್ಲ ಅದರೊಳಗಿಡು ಸರಿ ಸರಿ ಹೋಗಿ ಹಾಗೆ ಈ ಸೈಡ್ ಬೆಳ್ಳುಳ್ಳಿ ಕೂಡ ರೇಟ್ ತುಂಬ ಜಾಸ್ತಿ ಆಗಿದೆ ಪಾವು ಕೆ ಜಿಗಿನ 60-70 ಅಂತೆ ಮುಂಚೆ ಎಲ್ಲ ರೇಟ್ ಕಡಿಮೆ ಇತ್ತು ಈಗೆಲ್ಲ ರೇಟ್ ಜಾಸ್ತಿ ಇವು ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈಗ ಹಾಗೆ ಈ ಸೈಡು ಕಬಾಬಿಗೆ ಕಸೂರಿ ಮೆಂತ್ಯ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾವೆ ಹಾಗೆ ಖಾಲಿಯಾಗಿತ್ತು ಅದು ಕೂಡ ಇವತ್ತು ಬರುವಾಗ ಕಸೂರಿ ಮೆಂತ್ಯ ಕೂಡ ತೊಗೊಂಡ್ಬಂದೆ ಹಾಗೆ ಕಲರ್ ಕೂಡ ಖಾಲಿಯಾಗಿತ್ತು ಸ್ವೀಟ್ಸು ಅಥವಾ ಬಿರಿಯಾನಿಗೆ ಅಂತ ಅದನ್ನು ಕೂಡ ಈಗ ತೊಗೊಂಡ್ಬಂದೆ ಹಾಗೆ ಎಲ್ಲ ಮಸಾಲೆ ಐಟಮು ಖಾಲಿಯಾಗಿದ್ವು ಹಾಗಾಗಿ ಎಲ್ಲ ಭಾಳ ಬೇಡ ಅಂತ ಹೇಳಿ ಸ್ವಲ್ಪನೇ ತೊಗೊಂಬಂದಿನಿ ಈಗ ನೆಕ್ಸ್ಟ್ ಖಾಲಿ ಆದಂಗೆ ಮಾಡೋದು ಫ್ರೆಶ್ ಆಗಿ ತೊಗೊಂಬಂದ್ರೆ ಆಯಿತು ಅಂತ ಇದು ಗ್ರೀನ್ ಕಲರ್ ಒಂದಿದೆ ಇದು ಯಾವುದೇ ಸ್ವೀಟಿಗೂ ಇಷ್ಟ ಆಗಲ್ಲ ಹಾಕೋಕ್ಕೆ
ಹಾಗಾಗಿ ಇದು ಬಿರಿಯಾನಿಗೆ ಹಾಕಿ ಯೂಸ್ ಮಾಡಿ ಖಾಲಿ ಮಾಡಬೇಕು. ಇಲ್ಲಿ ಸ್ಟಾರ್ ಮಗ್ಗು ಕೂಡ ಖಾಲಿ ಆಗಿದ್ದು, ಹಾಗಾಗಿ ಸ್ಟಾರ್ ಮಗ್ಗು ಚಟ್ಟಿ ಅಂತ ಇಷ್ಟೇ ಮಸಾಲೆ ತಂದು ತೊಗೊಂಡಿದ್ದು, ಭಾಳ ಏನು ತಗೊಳ್ಳಿಲ್ಲ. ಮತ್ತು ಇದು ಕ್ಯಾಮ್ರಾದ ಕವರ್ ತೆಗೆದು ವಿಡಿಯೋ ಮಾಡುವಾಗಿದೆ. ಇದು ರೌಂಡ್ ಈ ಥರ ಸರ್ಕಲ್ ಬಂದಿರೋದ್ರಿಂದ ನನ್ನ ಸ್ಟ್ಯಾಂಡಿಗೆ ಇದು ಫಿಟ್ ಆಗ್ತಾ ಇಲ್ಲ, ಹಾಗಾಗಿ ಫೋನ್ನ ಕವರ್ನ ತೆಗೆದು ಆಮೇಲೆ ಬರೀ ಫೋನ್ ಇಟ್ಟು ವಿಡಿಯೋ ಮಾಡಬೇಕಾಗುತ್ತೆ. ಬಶ್ರಯ ಬಾಬಿ ಹಚ್ಚಿದ ಇಲ್ಲದೆ ನೀ ಆ ಕಡೆ ಉಟ್ಕೊಂಡ ಈ ಕಡೆ ಉಟ್ಕೊಂಡ. ಹಾಗೆ ಆಂಟಿ ಮನೆಯಲ್ಲಿ ಅಜ್ಜ ಪೂಜೆ ಇತ್ತು, ಹಾಗಾಗಿ ಅಲ್ಲಿ ಕೂಡ ಹೋಗಿದ್ವಲ್ಲ, ಅಲ್ಲಿ ಈ ಥರ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು ಡ್ಯಾನ್ಸ್ ಮಾಡ್ತಾ. ಇವತ್ತಿನ ಡೇ ನಮ್ಮದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.